ಕೈಗೆ ವೋಟ್ ಹಾಕಿದ ಮತದಾರವೇ. ರಾಜ್ಯದಲ್ಲಿ ಜನರಿಗೆ 5 ಬೋಗಸ್ ಗ್ಯಾರಂಟಿ ಹೇಳಿ ಅಧಿಕಾರಕ್ಕೆ ಬಂದವರು ಈಗ ತಮ್ಮ ತಮ್ಮ ಕುರ್ಚಿಗೆ ಗ್ಯಾರಂಟಿ ಇಲ್ಲದೆ ಪರದಾಡುತ್ತಿರುವ ಕೈಪಾಲಯದ ಕೌತುಕದ ಕಥೆ ಇದು. ಎಲೆಕ್ಷನ್ ಟೈಮ್ ಅಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು, ಈಗ ಕುರ್ಚಿ ನಂಗೋ ನಿಂಗೋ ಅಂತ ದೆಹಲಿಯಲ್ಲಿ ಹೈಕಮಾಂಡ್ ಅವ್ರು ಬಡಿತಾ ಇದ್ದಾರೆ. ಏನನ್ನ ಕೈಗಳು ಹೋಗೋ ಟೂರ್ ನೋಡಿದ್ರೆ ವಿಧಾನಸೌಧನ ಡೆಲ್ಲಿಗೆ ಶಿಫ್ಟ್ ಮಾಡ್ತಾರ ಅನ್ನೋ ಡೌಟ್ ಬರ್ತಾ ಇದೆ. ವಾರಕ್ಕೊಂದು ದೆಹಲಿ ಟ್ರಿಪ್, ಆಮೇಲೆ ಎಲೆಕ್ಷನ್ ಟ್ರಿಪ್, ಇದೇ ಆಯ್ತಲ್ಲ ನಾ ಇವ್ರದು. ನಿಜ ಕಣ್ಣಸಿದ್ರೇನು, ರಾಜ್ಯದ ಜನ ಅನ್ನಭಾಗ್ಯದ ಅಕ್ಕಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರೆ ನಮ್ಮ ಶಾಸಕರೆಲ್ಲ ದೆಹಲಿ ಭಾಗ್ಯ ಸಿಕ್ಕರೆ ಸಾಕು ಅಂತ ಫ್ಲೈಟ್ ಹತ್ಕೊಂಡು ಹೋಯ್ತಾವ್ರೆ. ಅಲ್ಲಿ ಹೋಗಿ ಹೈಕಮಾಂಡ್ ಮುಂದೆ ನಿಂತು ನಮ್ಮನ್ನು ಸ್ವಲ್ಪ ನೋಡಿ ಸ್ವಾಮಿ ಅಂತ ಅರ್ಜಿ ಹಿಡ್ಕೊಂಡು ಕೂತಿದ್ದಾರೆ ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ಇವರ ಸಿಎಂ ಡಿಸಿಎಂ ಕುರ್ಚಿ ಫೈಟ್ ಬಾಲಿವುಡ್ ಸಿನಿಮಾಗಳಿಗಿಂತ ರೋಚಕವಾಗಿದೆ. ಏಯ್ ನೋಡ್ರಪ್ಪ, ನಾನೇ 5 ವರ್ಷ ಮುಖ್ಯಮಂತ್ರಿ ಕಂಡ್ರಯ್ಯ. ಯಾರ್ ಏನೇ ಅಂದ್ರೂ ಕುರ್ಚಿ ಬಿಡಲ್ಲ, ಬೇಕಾದ್ರೆ ವಿಧಾನಸೌಧದಲ್ಲೇ ನಿದ್ದೆ ಮಾಡ್ತೀನಿ, ಆದ್ರೆ ಪವರ್ ಮಾತ್ರ ಬಿಟ್ಕೊಡಲ್ಲ. ನಮ್ಮ ಸರ್ಕಾರ ಸುಭದ್ರ, ದೆಹಲಿಗೆ ಹೋದವರೆಲ್ಲ ಬರೀ ಟೀ ಕುಡಿಯೋಕ್ ಹೋಗಿರೋದು ಅಷ್ಟೇ. ಮುಂದೆ ಮಳೆಗೆ ಕರಗಲ್ಲ, ಬಿಸಿಲಿಗೆ ಒಣಗಲ್ಲ, ಪಾರ್ಟಿಗಾಗಿ ನಾನು ಕಷ್ಟಪಟ್ಟಿದ್ದೀನಿ. ನಾನೇನು ಸನ್ಯಾಸಿ ಅಲ್ಲ, ನನಗೂ ಆಸೆ ಇದೆ. ಹೈಕಮಾಂಡ್ ಏನಾದ್ರೂ ಕಣ್ಸನ್ನೆ ಮಾಡಿದ್ರೆ ಕುರ್ಚಿ ನಂದೆ. ನೀನು ಕಳ್ಳ, ಅವ್ನ್ ಕಳ್ಳನ್ ಮಗ. ದೆಹಲಿಯವರು ಯಾವಾಗ ಆ ಬಂಡೆ ಮೇಲೆ ನೀರ್ ಹಾಕ್ತಾರೋ, ಯಾವಾಗ ಡೈನಮೈಟ್ ಇಡ್ತಾರೋ ಗೊತ್ತಿಲ್ಲ. ಇವರಿಬ್ಬರ ಗುದ್ದಾಟ ಹೀಗಿದ್ರೆ ಕೈಪಾಲಯದ ಅಲ್ಪಸಂಖ್ಯಾತ ನಾಯಕರ ಕಥೆನೇ ಬೇರೆ ಇದೆ ಕಣ್ಣ. ಎಲೆಕ್ಷನ್ ಟೈಮ್ ಅಲ್ಲಿ ವೋಟ್ ಹಾಕ್ಸಿದ್ವಿ, ಈಗ ನಮ್ಮ ಮುಸ್ಲಿಂ ನಾಯಕರನ್ನೇ ಕಾಂಗ್ರೆಸ್ ಒದ್ದು ಹೊರ ಹಾಕ್ತಾ ಇದ್ದಾರೆ ಅಂತ ಶಾನೆ ಫೀಲಿಂಗ್ ಮಾಡ್ಕೊಂಡವ್ರೆ. ಅಲ್ಲ ಸಾಬ್, ಬರೀ ಇವರಿಬ್ಬರದ್ದೇ ಆಯ್ತಲ್ಲ, ನಾವು ವೋಟ್ ಹಾಕ್ಸ್ಲಿಲ್ವಾ? ನಮ್ದೇ ಖಂದಾನಿದೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಒಂದೇ ಒಂದು ಟಿಕೆಟ್ ಕೇಳಿದ್ದು ತಪ್ಪ? ಅಣ್ಣ, ಈ ಪಕ್ಷದಲ್ಲಿ ಎಲ್ರಿಗೂ ಕುರ್ಚಿ ಬೇಕು. ಲಾಸ್ಟ್ಗೆ ಕುರ್ಚಿಗಳು ಖಾಲಿಯಾಗಿ ಎಲ್ಲರೂ ನೆಲದ ಮೇಲೆ ಕೂರು ಟೈಮ್ ಬರ್ತೇನೋ. ಕರೆಕ್ಟ್ ಆಗಿ ಹೇಳಿದೆ. ಒಟ್ಟಿನಲ್ಲಿ ರಾಜ್ಯದ ಜನರಿಗೆ ಫ್ರೀ ಬಸ್ಸು ಅಂತೇಳಿ ಡಕೋಟಾ ಬಸ್ ಕೊಟ್ಟು ತಾವು ಮಾತ್ರ ವಿಮಾನದಲ್ಲಿ ದೆಹಲಿಗೆ ಹಾರಿ ತಮ್ಮ ಸರ್ಕಾರವನ್ನ ತಾವೇ ರಿಪೇರಿ ಮಾಡೋಕೆ ಟ್ರೈ ಮಾಡ್ತಾವ್ರೆ. ಏನಾಗುತ್ತೋ, ಬಂಡೆ ಮೇಲೆ ಕುರ್ಚಿ ಕೂಡ್ತೋ ಅಥವಾ ಕುರ್ಚಿ ಮೇಲಿದ್ದವರು ಬಂಡೆ ತಳ್ತಾರೋ, ದೇವ್ರೇ ಬಲ್ಲ ಕಣ್ಲ.